ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇದು ಸಂಕ್ರಾಂತಿ ಹಬ್ಬದ ದಿನದ ವಿಡಿಯೋ. ಹಾಗಾಗಿ ಬೆಳಗ್ಗೆನೇ ಪೂಜೆ ಮಾಡಿಕೊಂಡೆ. ನಾವು ಈ ಹಬ್ಬ ಏನಷ್ಟು ಜೋರಾಗಿ ಮಾಡೋದಿಲ್ಲ. ನನ್ನ ಮಗಳು, ಚಿಕ್ಕ ಮಗಳು ಹುಟ್ಟಿದ್ದು ಸಂಕ್ರಾಂತಿ ಹಬ್ಬದ ದಿನವೇ. ಅವಳು ಹುಟ್ಟಿದ ವರ್ಷ ಭಾನುವಾರ ಬಂದಿತ್ತು. 15ನೇ ತಾರೀಕು ಹಬ್ಬಿತ್ತು. ವರ್ಷ 14ನೇ ತಾರೀಕು ಬಂದರೂ ಕೂಡ ಈ ಥರ ಪೂಜೆ ಎಲ್ಲ ಮಾಡಿ ಎಳ್ಬೀರಿಟ್ಟು ಹಾಗೆಯೇ ಕಬ್ಬಿಟ್ಟು ಪೂಜೆ ಮಾಡ್ಕೊಳ್ತೀನಿ. ಅದೇ ರೀತಿಯೇ ಈ ಸಲನೂ ಕೂಡ ಪೂಜೆ ಮಾಡಿದ್ದೆಲ್ಲ ಆಯಿತು. ಮಾಮೂಲಿಯಾಗಿ ಪೂಜೆ ಮಾಡಿದೆ. ಅದಾದಮೇಲೆ ನೋಡಿ, ಆಚೆ ಕಡೆನೂ ಎಲ್ಲ ಬಾಗಿಲಿಗೆ ಹೂವಿಟ್ಟು ಪೂಜೆ ಮಾಡಿ ಹಾಗೆಯೇ ಊದ್ಗಡ್ಡಿ ಕೂಡ ಆಚೆ ಕಡೆ ಇಟ್ಟಿದ್ದೆ. ಜಾಸ್ತಿ ಒಳಗೆ ದೇವ್ರ ಗುಡೊಳಗೆ ಹೊಗೆ ಆಗುತ್ತೆ ಅಂತಂದು ಆಚೆನೇ ಇಟ್ಟಿದ್ದೆ. ಅದಾದಮೇಲೆ ಗೆಣಸು ಕೂಡ ತಗೊಂಡು ಬಂದಿದ್ರು ನಮ್ಮ ಯಜಮಾನ್ರು. ಹಾಗೆಯೇ ಅವರೆಕಾಳು ಹಾಕಿ ಅವಲಕ್ಕಿ ತಿಂಡಿ ಮಾಡಿದ್ದೆ. ನಮಗೆ ಅಂತಂದು ನಮ್ಮ ಯಜಮಾನ್ರು ಗೆಣಸು ತಿನ್ನೋದಿಲ್ಲ. ಹಾಗಾಗಿ ನಮಗೆ ಗೆಣಸು ಬೇಯಿಸೋಣ ಅಂತಂದು ನನಗೆ, ನನ್ನ ಮಗಳಿಗೆ 3 ಜನಕ್ಕೂ ಬೇಯಿಸೋದಕ್ಕೆ ಅಂತಂದು ಇವೆರಡು ದಪ್ಪವು ಗೆಣಸಿದ್ವು. ಅವನ್ನ ಸಿಪ್ಪೆ ತೆಗೆದ್ಬಿಟ್ಟು ಬೇಯೋದಕ್ಕೆ ಹಾಕೋಣ ಕಟ್ ಮಾಡಿ ಅಂತಂದು ಸಿಪ್ಪೆ ಎಲ್ಲ ತೆಗೆದು 2 ಗೆಣಸು ಸಿಪ್ಪೆ ತೆಗೆದು ಕಟ್ ಮಾಡಿ ಹಾಕೋದಕ್ಕೆ ಅಂತಂದು ಮೊದಲಿಗೆ ಬಾಂಡಿನಲ್ಲಿ ನೀರು ಕಾಯೋದಕ್ಕೆ ಅಂತ ಇಟ್ಟಿದ್ದೆ ಸ್ಟವ್ ಮೇಲೆ. ಆ ನೀರು ಕಾಯೋ ಅಷ್ಟರಲ್ಲಿ ಗೆಣಸು ಸಿಪ್ಪೆ ಎಲ್ಲ ತೆಗಿತಾ ಇದ್ವು. ಹೋದ ವರ್ಷ ಹಬ್ಬದಲ್ಲಿ ತಗೊಂಡು ಬಂದಿದ್ರು, ಈ ಥರನೇ ದಪ್ಪ ಇದ್ದ ಗೆಣಸು ತಗೊಂಡು ಬಂದಿದ್ರು. ಅವು ಎಷ್ಟು ನೀರಲ್ಲೇ ಬೇಯಿಸಿದ್ದೆ, ಈ ಥರ ನೀರು ಮಳಿಸಿ ಬೇಯೋದಕ್ಕೆ ಅಂತ ಹಾಕಿದೆ. ನಾರ್ಲು ಥರ ಇದ್ವು. ಅದ್ರ ಜೊತೆಗೆ ಮೇಲೆ ಬೆಂದರೆ ಒಳಗಡೆ ಬೇಯ್ತಾ ಇರಲಿಲ್ಲ. ಆ ಥರ ಆಗಿದ್ವು ಆ ಗೆಣಸು. ಈ ಸಲನೂ ಅದೇ ಥರ ಅವೇನೋ ಅಂತ ಅಂದು ಜಾಸ್ತಿ ಗೆಣಸೆಲ್ಲ ಏನಿದ್ರು ಸ್ಟೀಮಲ್ಲಿ ಬೇಯಿಸ್ಕೋಬೇಕು, ಅಂದರೆ ಇಡ್ಲಿ ಪಾತ್ರೆನಲ್ಲಿ ಇಟ್ಟು ಬೇಯಿಸ್ಕೊಂಡ್ರೆ ಚೆನ್ನಾಗಿರ್ತವೆ. ನಾನು ಹೋದ ಸಲ ಆ ಥರ ಆಗಿದ್ವಲ್ಲ, ಹಾಗಾಗಿ ಈ ಸಲನೂ ಅದೇ ಥರ ನಾರ್ಲಾಗಿರ್ತವೆ ಅಂತ ಅಂದು ಒಳಗಡೆ ಎಲ್ಲ ಬೇಯಲ್ಲ ಅಂತ ಅಂದ್ಬಿಟ್ಟು ಈ ಸಲ ಈ ಥರ ಎಲ್ಲ ಸಿಪ್ಪೆ ತೆಗೆದು ಕಟ್ ಮಾಡಿ ಬೇಯೋದಕ್ಕೆ ಅಂತ ಹಾಕ್ತಾ ಇದ್ದೀನಿ. ನನ್ನ ಮಗ ನಾನು ಹಾಕ್ತೀನಿ ಕಟ್ ಮಾಡಿ ಅಂತ ಅಂದು ನೀರಲ್ಲಿ ಒಂದ್ಸಲ ತೊಳೆದ್ಬಿಟ್ಟು ಬೇಯೋದಕ್ಕೆ ಅಂತ ಹಾಕ್ಕೊಂಡಿದ್ದೀನಿ. ಒಂದೇ ಒಂದು ಕುದಿ ಬೆಂದ್ಬಿಟ್ರೆ ಚೆನ್ನಾಗಿರ್ತವೆ. ನೋಡೋಣ, ಹೋದ ಸಲ ಥರ ಆದರೆ ಜಾಸ್ತಿ ಏನು ಬೇಯಿಸೋದು ಬೇಡ ಅಂತ ನೋಡ್ತಾ ಇದ್ದೆ. ನನಗೆ ಗೆಣಸು ಅಂದರೆ ತುಂಬಾ ಇಷ್ಟ. ಹಾಗಾಗಿ ನಾನು ಗೆಣಸು ಹಾಗೆಯೇ ಸ್ವೀಟ್ ಕಾಯಲ್ಲಿ ಮಾಡೋಣ ಅಂತಂದು ಬೇಯೋದಕ್ಕೆ ಅಂತ ಇಟ್ಟು ಚೆನ್ನಾಗಿ ಬೆಂದಿತ್ತು. ಈ ಸಲ ಗೆಣಸು ತೊಗೊಂಡು ಬಂದಿದ್ದು ಚೆನ್ನಾಗಿತ್ತು. ಹೋದ ಸಲ ಸಣ್ಣದೇ ಗೆಣಸು ತೊಗೊಂಡು ಬಂದಿದ್ರು, ಅದೇನೋ ಸಿಪ್ಪೆ ಸಮೇತ ಹಾಕಿ ಬೇಯಿಸಿದ್ದೆ, ಆದರೂ ಒಳಗಡೆ ಬೆಂದಿರಲಿಲ್ಲ. ಅದಕ್ಕೋಸ್ಕರ ಈ ಸಲ ಈ ಥರ ಸಿಪ್ಪೆ ತೆಗೆದು ಕಟ್ ಮಾಡಿ ಹಾಕಿ ಬೇಯಿಸ್ಕೊಂಡೆ. ಹಾಗೆಯೇ ಕಾಯಲ್ಲಿ ಮಾಡೋದಕ್ಕೆ ಅಂತ ಅಂದು ತೆಂಗಿನಕಾಯಿ ತುರಿ, ಹಾಗೆಯೇ ನಮಗೆ ಸ್ವೀಟ್ಗೆ ಎಷ್ಟು ಬೇಕು ಅಷ್ಟು ಬೆಲ್ಲ, ಅದ್ರ ಜೊತೆಗೆ ಒಂದು ಸ್ವಲ್ಪ ಏಲಕ್ಕಿ ಪುಡಿ, ನಮಗೆ ನೀರು ಎಷ್ಟು ಬೇಕು ನೋಡಿ ಹಾಕ್ಕೊಂಡು ಕಾಯಿ ಹಾಲು ನುಣ್ಣಗೆ ರುಬ್ಬಿಟ್ಕೊಂಡ್ರೆ ಗೆಣಸಿಗೆ ಕಾಯಿ ಹಾಲು ರೆಡಿ ಆಗುತ್ತೆ. ಇದನ್ನೇನು ಕುದಿಸೋದೆಲ್ಲ ಏನು ಬೇಡ. ಹಾಗಾಗಿ ಇದೇ ಥರ ಹಸಿ ಕಾಯಿ ಹಾಲೇ ಗೆಣಸಿಗೆ ತುಂಬಾ ಚೆನ್ನಾಗಿರುತ್ತೆ. ನಾವು ಇದೇ ರೀತಿ ಮಾಡ್ಕೊಂಡು ತಿನ್ನೋದು. ಕಾಯಿ ಹಾಲು ಕೂಡ ರೆಡಿ ಆಯಿತು. ಹಾಗೆಯೇ ನನಗೆ ತಿನ್ನೋದಕ್ಕೆ ಅಂತಂದು ಒಂದು ಸ್ವಲ್ಪ ಗೆಣಸು ಕಾಯಿ ಹಾಲು ಹಾಕ್ಕೊಂಡು ತಗೊಂಡೆ ತಿನ್ನೋದಕ್ಕೆ ಅಂತಂದು. ನಮ್ಮ ಮನೆಯವ್ರಿಗೆ ಗೆಣಸು ತಿನ್ನಲ್ಲ ಅಂತ ಹೇಳಿದ್ನಲ್ಲ, ಅವರಿಗೆ ಅವಲಕ್ಕಿ ತಿಂಡಿ ಮಾಡಿದ್ದೆ ಅವರೆಕಾಳು ಹಾಕಿ. ನಾವು ಕೂಡ ಒಂದು ಸ್ವಲ್ಪ ಗೆಣಸು ತಿಂದ್ಕೊಂಡು ಅದಾದಮೇಲೆ ಅವಲಕ್ಕಿ ಕೂಡ ತಿಂದ್ಕೊಂಡ್ವಿ. ಅದಾದಮೇಲೆ ಒಂದು 12 ಗಂಟೆ ಮೇಲೆ ನಾಳೆ ದೋಸೆ ಮಾಡೋದಕ್ಕೆ ಅಂತಂದು ಮೊದಲಿಗೆ ಅಕ್ಕಿ ನೆನೆಸೋಣ ಅಂತಂದು ಒಂದು 3 ಲೋಟ ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ಇದು ಡಿಪೋ ಅಕ್ಕಿ ಅಂತಂದರೆ ಮಕ್ಕಳು ಮದುವೆ ಮಾಡಿದ್ವಲ್ಲ, ಅವರು ಈ ಬಳೆ ಶಾಸ್ತ್ರಕ್ಕೆ ಅಂತ ಅಂದು ಕಳ್ಸೋಕ್ಕೆ ಅಕ್ಕಿ ಕೊಟ್ಟು ಕಳಿಸಿದ್ರು. ಇದು ಅಕ್ಕಿ, ಅದನ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆಯೇ ಅಕ್ಕಿನ ಇವಾಗ ತೊಳೆದ್ಬಿಟ್ಟು ಚೆನ್ನಾಗಿ ಒಂದು 3-4 ಸಲ ಚೆನ್ನಾಗಿ ತೊಳೆದಿದ್ದೀನಿ. ಯಾಕಂದರೆ ಅವತ್ತು ಪೂಜೆ ಮಾಡೋವಾಗ ಊದ್ಗಡ್ಡಿ ಕೈಯಲ್ಲೆಲ್ಲ ಅದೆಲ್ಲ ಮುಟ್ಟಿದ್ರು ಅಕ್ಕಿ, ಹಾಗಾಗಿ ಸ್ಮೆಲ್ ಇರುತ್ತೆ ಅಂತಂದು ನೀಟಾಗಿ ಒಂದು 3-4 ಸಲ ತೊಳೆದ್ಬಿಟ್ಟು ಇವಾಗ ನಾನು ಬಿಸಿನೀರು ಹಾಕಿ ನೆನೆಸಿಡ್ತಾಯಿದ್ದೀನಿ. ಯಾವತ್ತೇ ಆಗಲಿ ದೋಸೆ ಮಾಡೋದಕ್ಕೆ ನಾವು ಬಿಸಿನೀರಿಂದನೇ ನೆನೆಸಿಡಬೇಕು. ತಣ್ಣೀರಲ್ಲಿ ನೆನೆಸಿದ್ರೆ ಈ ಚಳಿಗಾಲದಲ್ಲಂತೂ ಬೇಗ ಹಿಟ್ಟು ಫರ್ಮೆಂಟ್ ಆಗೋದಿಲ್ಲ. ಅದಕ್ಕೋಸ್ಕರ ಬಿಸಿ ನೀರಲ್ಲಿ ನೆನೆಸಿಟ್ಟು ಅದೇ ನೀರು ಹಾಕಿ ನಾವು ಅಕ್ಕಿ ರುಬ್ಕೊಳ್ಳುವಾಗ ಹಾಕಿದ್ರೆ ಬೇಗನೆ ಹಿಟ್ಟು ಉಬ್ಬಿ ಬರುತ್ತೆ ಅಂತವೆ. ಅದ್ರ ಜೊತೆಗೆ ಒಂದು ಅರ್ಧ ಲೋಟ ಸಬ್ಬಕ್ಕಿ, ಹಾಗೆಯೇ ಅರ್ಧ ಲೋಟ ಕಡಲೆಬೇಳೆ, 1 ಸ್ಪೂನ್ ಮೆಂತ್ಯ ಹಾಕಿ ನೆನೆಸಿಟ್ಟಿದ್ದೀನಿ. ಅದಾದಮೇಲೆ ಅದೇ ಲೋಟದಲ್ಲಿ 1 ಲೋಟ ನಾನು ಉದ್ದಿನಬೇಳೆ ತಗೊಂಡಿದ್ದೀನಿ. ಈ ಉದ್ದಿನಬೇಳೆನೂ ಕೂಡ ಚೆನ್ನಾಗಿ ಒಂದು 4-5 ಸಲ ತೊಳೆದಿಟ್ಟಿದ್ದೀನಿ. ಆ ಉದ್ದಿನಬೇಳೆಗೂ ಕೂಡ ನಾನು ಬಿಸಿ ನೀರು ಕೂಡ ಹಾಕಿ ಮುಚ್ಚಿಡ್ತಾಯಿದ್ದೀನಿ. ನೋಡಿ, ಯಾವತ್ತೇ ಆಗಲಿ ಅಕ್ಕಿ ನೆನೆಸುವಾಗ ಬಿಸಿ ನೀರು ಉಪಯೋಗಿಸೋದು ತುಂಬಾ ಒಳ್ಳೆಯದು. ತಣ್ಣೀರಿಗೆ ಅಷ್ಟು ಬೇಗ ನೆನೆಯೋದು ಇಲ್ಲ, ತಣ್ಣೀರಿಗೆ ಹಿಟ್ಟು ಉಬ್ಬೋದು ಇಲ್ಲ. ಅದಕ್ಕೋಸ್ಕರವಾಗಿ ಬಿಸಿನೀರು
ತುಂಬಾ ಒಳ್ಳೆಯದು. ಅದಾದಮೇಲೆ ಇನ್ನು ಸಂಜೆ ನನ್ನ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಇನ್ನೇನು ಅಕ್ಕಿ ರುಬ್ಬೋದು, ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಐತೆ ಅನ್ನೋ ಟೈಮಲ್ಲಿ ಒಂದು ಲೋಟ ಅವಲಕ್ಕಿ, ನಾನೇನು ಉದ್ದಿನಬೇಳೆ ಕಡಲೆಬೇಳೆ ಅರ್ಧ ಲೋಟ ಅವೆಲ್ಲ ತೊಗೊಂಡಿದ್ನಲ್ಲ ಅದೇ ಲೋಟದಲ್ಲಿ ಒಂದು ಲೋಟ ಅವಲಕ್ಕಿ ಕೂಡ ನೆನೆಸೋದಕ್ಕೆ ಅಂತಂದು ಒಂದು 4-5 ಸಲ ತೊಳೆದ್ಬಿಟ್ಟು ಅದ್ರ ಜೊತೆಗೆ ಅದೇ ಲೋಟದಲ್ಲಿ 2 ಲೋಟ ಪುರಿ ಹಾಕ್ಕೊಳ್ತಾಯಿದ್ದೀನಿ. ದೋಸೆಗೆ ಇಡ್ಲಿಗೆಲ್ಲ ಪುರಿ ಹಾಕಿದ್ರೆ ತುಂಬಾ ಸಾಫ್ಟಾಗಿ ಚೆನ್ನಾಗಿ ಬರ್ತವೆ ಇಡ್ಲಿ. ಅದಕ್ಕೋಸ್ಕರವಾಗಿ ಇವಾಗ 2 ಲೋಟ ಪುರಿ ಹಾಕಿ ಅದ್ರ ಜೊತೆಗೆ ಇದಕ್ಕೂ ಕೂಡ ನಾನು ಬಿಸಿ ನೀರೇ ಹಾಕಿರೋದು. ಒಂದು ಅರ್ಧ ಗಂಟೆ ಆದಮೇಲೆ ರುಬ್ಬಿದ್ರೆ ಆಗುತ್ತೆ ಅಂತಂದು ನನ್ನ ಮಗಳು ಬರ್ತಡೇ ಇತ್ತಲ್ಲ, ಕೇಕ್ ಕೂಡ ತಗೊಂಡು ಬಂದಿದ್ದರು. ಅವಳು ಕೇಕ್ ಕೂಡ ಕಟ್ ಮಾಡಿ ಎಲ್ಲರೂ ನಾವು ಕೂಡ ಕೇಕೆಲ್ಲ ತಿಂದ್ಕೊಂಡ್ವಿ. ಅದಾದಮೇಲೆ ಇವಾಗ ಅಕ್ಕಿ ರುಬ್ಬೋಣ ಅಂತಂದು ಗ್ರೈಂಡರಲ್ಲಿ ಅಕ್ಕಿ ಹಾಕೋದಕ್ಕೆ ಅಂತಂದು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದು ಇವಾಗ ಮೊದಲಿಗೆ ನಾನು ಉದ್ದಿನಬೇಳೆ ರುಬ್ಕೊಳ್ತೀನಿ, ಅದಾದಮೇಲೆ ಅಕ್ಕಿ ರುಬ್ಕೊಂಡ್ರೆ ಆಯಿತು. ಉದ್ದಿನಬೇಳೆ ಮೇಯ್ನು ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಬೇಕು, ಇಲ್ಲಾಂದರೆ ಹಿಟ್ಟು ನೀಟಾಗಿ ನೆನೆಯೋದಿಲ್ಲ. ಅದಕ್ಕೋಸ್ಕರ ಮೇಯ್ನಾಗಿ ನಾವು ಉದ್ದಿನಬೇಳೆ ನೀಟಾಗಿ ರುಬ್ಕೊಳ್ಬೇಕು. ಮೊದಲಿಗೆ ನಾನು ಉದ್ದಿನಬೇಳೆನೇ ರುಬ್ಬೋದಕ್ಕೆ ಅಂತ ಹಾಕ್ಕೊಳ್ತಾ ಇರೋದು. ನೋಡು, ನೀರು ಬೇಕಿತ್ತು ಅಂದರು, ಅದೇ ನೀರು ನಾವೇನು ನೆನೆಸಿರ್ತೀವೋ ಆ ನೀರನ್ನು ಚೆಲ್ಲೋದು ಬೇಡ, ಆ ನೀರನ್ನೇ ಹಾಕಿ ಹಿಟ್ಟನ್ನು ನೀಟಾಗಿ ರುಬ್ಕೊಂಡ್ರೆ ಆಯಿತು. ನನ್ನ ಮಗ ಇದ್ದಾನಲ್ಲ, ಅವನು ನಾನೇ ರುಬ್ತೀನಿ ಬಿಡಮ್ಮ, ನೀನೇನಾದರೂ ಕೆಲಸ ಮಾಡ್ಕೊ ಅಂತ ಹೇಳ್ತಾ ಇದ್ದ. ಸರಿ ನೀನೇ ರುಬ್ಬು ಅಂತ ಅವನಿಗೆ ಬಿಟ್ಟು ಉದ್ದಿನಬೇಳೆ ಚೆನ್ನಾಗಿ ನುಣ್ಣಗಾಗಿತ್ತು. ಅದು ನುಣ್ಣಗಾದ್ಮೇಲೆ ಈ ಅವಲಕ್ಕಿ ಹಾಗೆಯೇ ಪುರಿ ನೆನೆಸಿಟ್ಟಿದ್ನಲ್ಲ ಅದರಲ್ಲೂ ನೀರೆಲ್ಲ ನೀಟಾಗಿ ಹಿಂಡ್ಬಿಟ್ಟು ಅದನ್ನು ಕೂಡ ರುಬ್ಬೋದಕ್ಕೆ ಅಂತ ಇದ್ರ ಜೊತೆಗೇ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ನಾನು ಯಾವುದು ಸಪ್ರೇಟ್ ರುಬ್ಬೋದಿಲ್ಲ, ಎಲ್ಲ ಒಂದರಲ್ಲೇ ಜೊತೆಗೆ ಹಾಕಿ ಒಂದಾದಮೇಲೆ ಹಾಕಿ ರುಬ್ಕೊಳ್ತೀನಿ. ಏನು ಅಷ್ಟೊಂದು ಟೈಮ್ ಹಿಡಿಯುತ್ತೆ ಅಂತ ಏನೋ ಇದಿಲ್ಲ, ಬೇಗನೆ ಗ್ರೈಂಡರಲ್ಲಿ ನುಣ್ಣಗಾಗುತ್ತೆ. ಅದಕ್ಕೋಸ್ಕರವಾಗಿ ನಾನು ಯಾವತ್ತೇ ಅಕ್ಕಿ ರುಬ್ಬುವಾಗಾದರೂ ಇದೇ ರೀತಿಯೇ ಮಾಡೋದು. ಇವಾಗಲೂ ನಾನು ಅದೇ ರೀತಿಯೇ ಮಾಡ್ತಾಯಿರೋದು. ಮೊದಲಿಗೆ ಉದ್ದಿನಬೇಳೆ ರುಬ್ಕೊಂಡು ಅದಾದಮೇಲೆ ಅವಲಕ್ಕಿ ಪುರಿ ಹಾಕ್ತಾಯಿದ್ದೀನಿ. ನಾನು ಪುರಿ ಯಾವಾಗಲೂ ಹಾಕ್ತೀನಿ. ಒಂದೊಂದು ಸಲ ಅವಲಕ್ಕಿ ಬದಲಿಗೆ ಅನ್ನ ಇರುತ್ತಲ್ಲ, ಅನ್ನ ಹಾಕ್ಕೊಂಡ್ರೂ ಆಗುತ್ತೆ. ಅನ್ನ ಬೇಡ ಅಂತಂದರೆ ಫ್ರೆಶ್ ಆಗಿ ಅವಲಕ್ಕಿನೇ ಹಾಕಿ ಮಾಡಿಕೊಂಡ್ರೂ ಆಗುತ್ತೆ. ಅದಾದಮೇಲೆ ಇವಾಗ ಇದೆಲ್ಲ ನೀಟಾಗಿ ನುಣ್ಣಗಾಗಿತ್ತು. ನುಣ್ಣಗಾದ್ಮೇಲೆ ಅವು 3 ನಾನು ಇವಾಗ ಏನು ಹೇಳಿದೆ, ಉದ್ದಿನಬೇಳೆ ಪುರಿ ಅವಲಕ್ಕಿ ಅವು 3 ನೀಟಾಗಿ ನುಣ್ಣಗಾದ್ಮೇಲೆ ನೆನೆಸಿರ್ತಕ್ಕಂಥ ಅಕ್ಕಿ ಹಾಗೆಯೇ ಅದ್ರ ಜೊತೆ ಸಬ್ಬಕ್ಕಿ, ಕಡಲೆಬೇಳೆ, ಮೆಂತ್ಯ ಇದಿಷ್ಟನ್ನು ಮಿಕ್ಸ್ ಮಾಡಿ ಇದ್ರ ಜೊತೆಗೇ ಹಾಕಿ ರುಬ್ಕೊಳ್ತಾ ಇದ್ದೀನಿ. ನೋಡಿ, ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಬೇಕು. ದೋಸೆಗೆ ಮಾತ್ರ, ಇಡ್ಲಿಗಾದರೆ ಒಂದು ಸ್ವಲ್ಪ ಅಷ್ಟೇನೂ ನುಣ್ಣಗೆ ರುಬ್ಬೋ ಅವಶ್ಯಕತೆ ಇರಲ್ಲ. ಇಡ್ಲಿಗಾದರೆ ಈ ರವೆ ಥರ ರುಬ್ಕೊಂಡ್ರೂ ಆಗುತ್ತೆ. ಇದು ನಾನಿವಾಗ ದೋಸೆ ಮಾಡೋದಕ್ಕೆ ಅಂತ ಅಲ್ವಾ ರುಬ್ತಾ ಇರೋದು, ಹಾಗಾಗಿ ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ. ಇದು ನನ್ನ ಮಗ ರುಬ್ತಾ ಇದ್ದ, ಹಾಗೆಯೇ ನಾನು ನೋಡೋಣ ಅಂತ ಬಂದೆ. ಚೆನ್ನಾಗಲೇ ಒಂದು 3/4% ನೀಟಾಗಿ ಎಲ್ಲ ನುಣ್ಣಗೆ ರುಬ್ಬಿದ್ದಾಗಿತ್ತು. ಇನ್ನೊಂದು ಸ್ವಲ್ಪ ಹೊತ್ತು ರುಬ್ಕೊಂಡ್ರೆ ಸರಿ ಹೋಗುತ್ತೆ ಅಂತಂದು ಹಾಗೆಯೇ ರುಬ್ಬೋದಕ್ಕೆ ಅಂತ ಬಿಟ್ಟು ನಾನು ಬೇರೆ ಕೆಲಸ ಮಾಡ್ಕೊಳ್ತಾ ಇದ್ದೆ. ಅದಾದಮೇಲೆ ಚೆನ್ನಾಗೆಲ್ಲ ನುಣ್ಣಗೆ ರುಬ್ಬಿದ್ದು ಆಗಿತ್ತು. ಇವಾಗ ನಾನು ಇದನ್ನೆಲ್ಲ ತೆಗೆದ್ಬಿಟ್ಟು ಒಂದು ಪಾತ್ರೆಗೆ ಹಾಕೋಣ ಅಂತಂದು, ನಮ್ಮದಿದು ಗ್ರೈಂಡರ್ ಬಂದು ಬಟರ್ಫ್ಲೈ ಬ್ಲೋಸಮ್ ಪ್ಲಸ್ ಅಂತ. ಆವಾಗ ಇದಕ್ಕೆ 4200 ರೂಪಾಯಿ ಏನೋ ತಗೊಂಡಿದ್ರು ರೇಟು. ಹಾಗಾಗಿ ನಾನು ದೋಸೆಗೆ ಇಡ್ಲಿಗೆಲ್ಲನೂ ಗ್ರೈಂಡರಲ್ಲೇ ಜಾಸ್ತಿ ರುಬ್ಕೊಳ್ಳೋದು. ಇವಾಗ ಇದು ಆಗಿತ್ತಲ್ಲ, ಇದನ್ನು ಇವಾಗ ಒಂದು ಪಾತ್ರೆಗೆ ಹಾಕ್ಕೊಳ್ಬೇಕು. ನೋಡಿ, ನುಣ್ಣಗೆ ಅಂದರೆ ಒಳ್ಳೆ ಪೇಸ್ಟ್ ಥರ ನುಣ್ಣಗಾಗಿತ್ತು, ಚೆನ್ನಾಗಾಗಿತ್ತು. ಅದನ್ನು ಇವಾಗ ಒಂದು ಪಾತ್ರೆಗೆ ನಾನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ತುಂಬಾ ಚೆನ್ನಾಗಿ ನುಣ್ಣಗಾಗಿತ್ತು. ನಾನಿವಾಗ ಜಾಸ್ತಿ ಏನು ಮಿಕ್ಸಿ ಜಾರಲ್ಲೆಲ್ಲ ರುಬ್ಬೋದಿಲ್ಲ, ಅಕ್ಕಿ ಎಲ್ಲ ಮಿಕ್ಸಿಗಳು ಹಾಳಾಗ್ತವೆ. ಹಾಗಾಗಿ ಅಕ್ಕಿ ಎಷ್ಟೊತ್ತಿದ್ರೂ ನಾವು ಗ್ರೈಂಡರಲ್ಲೇ ರುಬ್ಕೊಳ್ಬೇಕು. ಅದಕ್ಕೋಸ್ಕರ ನಾನು ಕೂಡ ಗ್ರೈಂಡರಲ್ಲೇ ರುಬ್ಕೊಳ್ತೀನಿ. ದೋಸೆಗೆ ಅಂತ ನೆನೆಸಿಟ್ಟಾಗೆಲ್ಲ ಗ್ರೈಂಡರಲ್ಲೇ ರುಬ್ಬೋದು ನಾನು, ದೋಸೆಗಿರ್ಬೋದು ಇಡ್ಲಿಗಿರ್ಬೋದು ಮಾಡುವಾಗ. ಹಾಗೆಯೇ ಈ ಒಬ್ಬಟ್ಟು ಮಾಡುವಾಗೆಲ್ಲ ಬೇಳೆ ಇದೆಲ್ಲ ಗ್ರೈಂಡರಲ್ಲೇ ರುಬ್ಕೊಳ್ಳೋದು. ಇವಾಗ ಈ ಪಾತ್ರೆಗೂ ಕೂಡ ಹಿಟ್ಟೆಲ್ಲ ಹಾಕ್ಕೊಂಡೆ. ಇನ್ನೇನು ಅದರಲ್ಲಿ ಸ್ವಲ್ಪ ಹಿಟ್ಟೆಲ್ಲ ನೀಟಾಗಿ ಬಂದಿರಲ್ವಲ್ಲ, ಅದಕ್ಕೊಂದು ಸ್ವಲ್ಪ ಆ ಕಲ್ಲೇನಿರುತ್ತೆ ಆ ಕಲ್ಲು ಇಟ್ಬಿಟ್ಟು ಒಂದು ಸ್ವಲ್ಪ ನೀರು ಹಾಕ್ಕೊಂಡ್ರೆ ಆಯಿತು. ನಾವೇನು ಅಕ್ಕಿ ನೆನೆಸಿಟ್ಟಿರ್ತೀವಲ್ಲ ಅದೇ ನೀರು ಹಾಕ್ಕೊಂಡು ಗ್ರೈಂಡರೆಲ್ಲ ಕ್ಲೀನ್ ಮಾಡಿಕೊಂಡ್ರೆ ಆ ನೀರನ್ನು ಚೆಲ್ಲಬಾರ್ದು. ಇದೇ ನೀರ ನಾವು ಇವಾಗ ಅಕ್ಕಿ ಹಿಟ್ಟು ಅಷ್ಟು ಗಟ್ಟಿ ಐತಲ್ಲ, ಈ ನೀರು ಹಾಕಿ ನಮಗೆ ದೋಸೆ ಯಾವ ಅದಕ್ಕೆ ಬೇಕು ನೋಡ್ಕೊಂಡು ಹಾಕಿ ಎಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ನೀನು ಬೇರೆ ನೀರು ಹಾಕೋ ಅವಶ್ಯಕತೆ ಏನು ಬೇಕಾಗಲ್ಲ. ಅದಕ್ಕೋಸ್ಕರ ನಾನು ಯಾವಾಗ ಮಾಡಿದ್ರು ಇದೇ ರೀತಿಯೇ ಮಾಡೋದು. ನೋಡಿ, ಇವಾಗ
ಇದು ಕೂಡ ಆಯಿತು. ಕಲ್ಲಾಗಿದ್ದಿದ್ದೆಲ್ಲ ಹಿಟ್ಟೇನಿತ್ತು ಅದೆಲ್ಲ ಕ್ಲೀನಾಗಿ ಬಂದ್ಬಿಡುತ್ತೆ ಈ ಥರ ಮಾಡಿದ್ರೆ. ಇವಾಗ ಅದನ್ನು ಈ ಬಾಕ್ಸ್ ಎಲ್ಲ ಹಾಕಿ ತೆಗೆದಿಟ್ಕೊಳ್ತೀನಿ. ಇದು ನಮಗೆ ಇವಾಗ ಅಕ್ಕಿ ಹಿಟ್ಟು ಸ್ವಲ್ಪ ಗಟ್ಟಿಗೆ ರುಬ್ಕೊಂಡಿರೋದೈತಲ್ಲ, ಇದರಲ್ಲಿ ಒಂದು ಸ್ವಲ್ಪ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಬೇಕು. ಇವಾಗ ಹಿಟ್ಟನ್ನು ಕೈಯಲ್ಲಿ ಒಂದೇ ಕಡೆ ಟ್ರಾನ್ಸ್ಲೇಟ್ ಮಾಡ್ತಾ ಮಿಕ್ಸ್ ಮಾಡಬೇಕು. ನಾವೇನಾದರೆ ಹಿಂಗೊಂದ್ಸಲ ಮಿಕ್ಸ್ ಮಾಡೋದು, ಕೈಯಲ್ಲಿ ಅತ್ತ ಇತ್ತ ಈ ಕಡೆ ಆ ಕಡೆಯಿಂದ ಮಿಕ್ಸ್ ಮಾಡಬಾರ್ದಂತೆ. ಒಂದೇ ಡೈರೆಕ್ಷನ್ನಲ್ಲಿ ನಾವು ಕೈ ತಿರುಗಿಸ್ತಾ ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಬೇಕಂತೆ. ಆವಾಗ ಅದು ನೀಟಾಗಿ ಫರ್ಮೆಂಟೇಷನ್ ಆಗುತ್ತಂತೆ. ಅದಕ್ಕೋಸ್ಕರ ಯಾರೇ ಆಗಲಿ ಅಕ್ಕಿ ಹಿಟ್ಟು ಈ ಥರ ರುಬ್ಬಿ ನಾವು ನೆನೆಸಿಡಬೇಕು ಅಂತ ಅಂದಾಗ ಕೈಯಿಂದ ನಾವು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಲೇಬೇಕು. ಚೌಟಲ್ಲೆಲ್ಲ ಮಿಕ್ಸ್ ಮಾಡೋದು ಆ ರೀತಿ ಮಾಡಬೇಡಿ. ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಅಕ್ಕಿ ಹಿಟ್ಟು ನೀಟಾಗಿ ನೆನ್ಕೊಂಡು ಬೆಳಗ್ಗೆ ದೋಸೆ ಮಾಡೋದಕ್ಕೆ ಚೆನ್ನಾಗಿ ಉಬ್ಬಿ ಬಂದಿರುತ್ತೆ. ಅದಕ್ಕೋಸ್ಕರ ನೋಡಿ, ಇದರಲ್ಲಿ ನಾನಿವಾಗ ಒಂದು ಅರ್ಧ ನೀರು ಆ ಅಕ್ಕಿ ಹಿಟ್ಟಿಗೆ ಸೇರಿಸ್ತಾ ಇದ್ದೀನಿ. ಸೇರಿಸ್ಬಿಟ್ಟು ಇನ್ನೂ ಒಂದು ಸ್ವಲ್ಪ ಇರುತ್ತೆ ಅಂದರೆ ಅದನ್ನು ತೆಗೆದಿಟ್ಟಿರೋದು. ಬೆಳಗ್ಗೆ ಏನಾದರೂ ಹಿಟ್ಟು ಅಷ್ಟು ಗಟ್ಟಿ ಇತ್ತು ದೋಸೆ ಮಾಡುವಾಗ ಅಂತ ಅಂದರೆ ಮತ್ತೆ ಆ ಹಿಟ್ಟನ್ನು ಹಿಟ್ಟಿಗೆ ಆ ನೀರು ಇರುತ್ತಲ್ಲ ಅದನ್ನು ಸೇರಿಸ್ಬಿಟ್ಟು ನಮಗೆ ದೋಸೆಗೆ ಯಾವ ಅದಕ್ಕೆ ಬೇಕು ನೋಡಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ದೋಸೆ ಮಾಡಿಕೊಂಡ್ರೆ ಆಯಿತು. ಹಾಗಾಗಿ ನಾನು ಇವಾಗ ಏನಾದರೂ ಈ ಬೇಳೆ ಅದೆಲ್ಲ ನುಣ್ಣಗಾಯ್ತು ಇಲ್ವ ಅಂತ ಕೈಯಲ್ಲಿ ಒಂದು ಸಲ ನೋಡಿದೆ. ಅದಾದಮೇಲೆ ಈ ಥರ ಒಂದೇ ಡೈರೆಕ್ಷನ್ನಲ್ಲಿ ನಾವು ಹಿಟ್ಟನ್ನು ತಿರುಗಿಸ್ಬೇಕಂತೆ. ಈಗ ಈ ಒಂದು ಡೈರೆಕ್ಷನಲ್ಲಿ ಹಿಂಗೆ ತಿರುಗಿಸ್ತಾ ಇದ್ದೀನಿ ಅಂದರೆ ಆಪೋಸಿಟ್ ಡೈರೆಕ್ಷನಲ್ಲಿ ತಿರುಗಿಸ್ಬಾರ್ದಂತೆ. ಅಕ್ಕಿ ಹಿಟ್ಟು ಅದು ಉದುಗ್ ಬರೋದಿಲ್ವಂತೆ ನೀಟಾಗಿ. ಅದಕ್ಕೋಸ್ಕರ ಈ ಥರ ಒಂದೇ ಡೈರೆಕ್ಷನಲ್ಲಿ ತಿರುಗಿಸಿ ನೆನೆಸಿಡ್ಬೇಕಂತೆ. ಹಾಗಾಗಿ ನಾನು ಇದೇ ರೀತಿಯೇ ಒಂದೇ ರೌಂಡಲ್ಲಿ ತಿರುಗಿಸ್ತಾ ಅಕ್ಕಿ ಹಿಟ್ಟನ್ನು ಚೆನ್ನಾಗಿ ಒಂದು 10 ನಿಮಿಷ, 1/4 ಗಂಟೆ ಈ ಥರ ಕೈಯಲ್ಲಿ ಚೆನ್ನಾಗಿ ತಿರುಗಿಸ್ಬಿಟ್ರೆ ಅದು ಚೆನ್ನಾಗಿ ನೆನ್ಕೊಂಡು ಉದುಗ್ ಬರುತ್ತಂತೆ. ಹಾಗಾಗಿ ನಾನು ಒಂದು 1/4 ಗಂಟೆ ಅಂತೂ ಈ ಥರ ಕೈಯಲ್ಲಿ ಚೆನ್ನಾಗಿ ಕಲಸಿಡ್ತೀನಿ. ಹಾಗಾಗಿ ನೋಡಿ ಚೆನ್ನಾಗಿ ಫರ್ಮೆಂಟೇಷನ್ ಆಗೋದಕ್ಕೆ ಇನ್ನೂ ಹಿಟ್ಟು ಇವಾಗಲೂ ಕೂಡ ಚೆನ್ನಾಗಿ ಗಟ್ಟಿಗೇ ಇದೆ. ಬೆಳಗ್ಗೆ ಒಂದು ಸಲ ನೋಡಿಬಿಟ್ಟು ದೋಸೆ ಹಾಕೋಕ್ಕೆ ಗಟ್ಟಿ ಇತ್ತು ಅಂದರೆ ಒಂದು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ. ಅಕ್ಕಿ ನೀರು ತೆಗೆದಿಟ್ಟಿದ್ದೀನಲ್ಲ ಅದನ್ನು. ಇಲ್ಲ ಸಾಕು ಇದೇ ಚೆನ್ನಾಗೈತೆ ಅಂದರೆ ಅದನ್ನೇ ಬಿಟ್ಕೊಂಡು ಹಾಗೆಯೇ ದೋಸೆ ಮಾಡ್ತೀನಿ. ಅದಕ್ಕೋಸ್ಕರವಾಗಿ ಈಗ ಇದು ಕಲಸಿದ್ದೆಲ್ಲ ಆಯಿತು. ಇವಾಗ ಇದಕ್ಕೆ ತಟ್ಟೆ ಮುಚ್ಚಿಬಿಟ್ಟು ಮೇಲಿಂದ ಭಾರವಾದ ಒಂದು ಪಾತ್ರೆನೋ ಇಲ್ಲ ಅಂತಂದರೆ ಪಾತ್ರೆ ಅಂದರೆ ಬರೀ ಖಾಲಿ ಪಾತ್ರೆ ಇಡಬಾರ್ದು, ನೀರು ತುಂಬಿಸ್ಬಿಟ್ಟು ಅದ್ರ ಮೇಲೆ ಇಡಬೇಕು. ನಾನು ಅದು ವೀಡಿಯೋ ಮಾಡ್ಕೊಳ್ಳಿಲ್ಲ, ಮಿಸ್ ಆಗಿಬಿಡ್ತು. ಹಾಗಾಗಿ ಇದನ್ನು ನೆಕ್ಸ್ಟ್ ಡೇ, ಇದು ವೀಡಿಯೋ 2 ದಿನದ ವೀಡಿಯೋ ಅಪ್ಲೋಡ್ ಮಾಡಿರೋದು ನಾನು. ಹಾಗಾಗಿ ಬೆಳಗ್ಗೆ ಇದನ್ನು ನೋಡಿದೆ, ಚೆನ್ನಾಗಿ ನೆಂದು ಮೇಲೆಲ್ಲ ಉಬ್ಬಿ ಬಂದಿತ್ತು ಅಕ್ಕಿ ಹಿಟ್ಟು. ಹಾಗಾಗಿ ಇದಕ್ಕೂ ಇನ್ನೂ ಒಂದು ಸ್ವಲ್ಪ ನೀರು ಕಡಿಮೆ ಇತ್ತು. ಆ ನೀರು ನಾನು ಏನು ಎತ್ತಿಟ್ಟಿದ್ನ ಅದನ್ನು ಹಾಕಿ ಮಿಕ್ಸ್ ಮಾಡಿ ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಹಾಗೆಯೇ ಅದಕ್ಕೆ 1 ಸ್ಪೂನ್ ಸಕ್ಕರೆ ಕೂಡ ಹಾಕ್ಕೊಂಡಿದ್ದೀನಿ. ಸಕ್ಕರೆ ಹಾಕಿದ್ರೆ ಕಲರ್ಫುಲ್ಲಾಗಿ ಚೆನ್ನಾಗಿ ಬರ್ತವೆ ದೋಸೆ. ಹಾಗಾಗಿ 1 ಸ್ಪೂನ್ ಸಕ್ಕರೆ, 2 ಸ್ಪೂನ್ ಉಪ್ಪು ಹಾಕಿ ಮತ್ತೊಂದು ಸಲ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ 3/4 ಗಂಟೆ ಬಿಟ್ಟೆ. ನಾನು ಬೆಳಗ್ಗೆ ಎದ್ದ ತಕ್ಷಣ ಬಂದಾಳೆ ಅಕ್ಕಿ ಹಿಟ್ಟೆ ಫಸ್ಟ್ ನೋಡಿದ್ದು. ನನ್ನ ಫೋನಲ್ಲಿ ಅದು ನೀರು ಇತ್ತಲ್ಲ, ಆ ನೀರು ಹಾಕೋಣ ಅಂತ ಅಂದು ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಹೋದೆ. ಸ್ಟೋರೇಜ್ ಫುಲ್ ಆಗಿತ್ತು, ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಹಾಗಾಗಿ ಹಾಗೇನೆ ಆ ನೀರು ಸೇರಿಸಿ ಆ ಸ್ಟೋರೇಜ್ ಏನಾಗಿರ್ಬೋದು ಅಂತ ನೋಡಿ ಆ ಸ್ಟೋರೇಜ್ ಫುಲ್ ಅಂತ ಒಂದು ಇದು ಬರ್ತಾಯಿತ್ತು. ಅದನ್ನು ಓಕೆ ಕೊಟ್ಟು ಅದೆಲ್ಲ ಹೋಗಿಸಿ ಅದಾದಮೇಲೆ ಇದನ್ನು ವೀಡಿಯೋ ಮಾಡಿಕೊಂಡೆ. ಹಾಗೆಯೇ ಇವತ್ತು ದೋಸೆಗೆ ಅಂತಂದು ಹಿಚ್ಕಿದ ಬೇಳೆ ಸಾಂಬಾರು ಮಾಡಿಟ್ಟು ದೋಸೆ ಮಾಡೋದಕ್ಕೆ ಅಂತ ಇಲ್ಲಿ ಸ್ಟವ್ ಮೇಲೆ ಒಂದು ತವ ಇಟ್ಕೊಂಡಿದ್ದೀನಿ. ಈಗ ಇದ್ರ ಮೇಲೆ ದೋಸೆ ಹಾಕ್ಕೊಳ್ತೀನಿ. ಮೊದಲಿಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಚಿದ್ದೀನಿ. ದೋಸೆ ತವ ಕೂಡ ಚೆನ್ನಾಗಿ ಕಾದಿತ್ತು. ಅಂದರೆ ಮೀಡಿಯಮ್ ಉರಿನಲ್ಲಿ ದೋಸೆ ಹಾಕ್ಕೊಳ್ಬೇಕು. ಹೈ ಫ್ಲೇಮಲ್ಲಿ ದೋಸೆ ಹಾಕ್ಕೊಂಡ್ರೆ ಸೀದೋಗ್ಬಿಡ್ತವೆ, ಮತ್ತೆ ಬರೋದಿಲ್ಲ ನೀಟಾಗಿ. ಅದಕ್ಕೋಸ್ಕರ ನಾನು ಮೀಡಿಯಮ್ ಉರಿ ಇಟ್ಕೊಂಡು ದೋಸೆ ಹಾಕ್ತಾಯಿದ್ದೀನಿ. ಇವಾಗ ಒಂದು ದೋಸೆ ಹಾಕಿದ್ದೀನಿ. ಮೇಲಿಂದ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಆ ದೋಸೆ ಮಗ್ಚಾಕಿ ಬೇಯಿಸ್ಕೊಂಡ್ರೆ ದೋಸೆ ಕೂಡ ರೆಡಿ ಆಗುತ್ತೆ. ಹಾಗಾಗಿ ಮಕ್ಕಳಿಗೆ ಅರ್ಜೆಂಟು, ನನ್ನ ಮಗಳಿಗೆ 2 ಜಡೆ ತಲೆ ಬೇರೆ ಬಾಚಬೇಕಿತ್ತು. 2 ಜಡೆ ಹಾಕಿ ಟೇಪ್ ಕಟ್ಟಬೇಕು ಅವಳಿಗೆ. ಅರ್ಜೆಂಟ್ ಇರೋದ್ರಿಂದ ಬೇಗ ಮಾಡಿಕೊಂಡೆ. ಮೊದಲಿಗೆ ಸಾಂಬಾರು ಮಾಡೋದು ಯಾವುದೂ ವೀಡಿಯೋ ಮಾಡ್ಕೊಳ್ಳಿಲ್ಲ. ಹಾಗೆಯೇ ದೋಸೆ ಮಾಡೋದೊಂದು ಇದಿಷ್ಟು ವೀಡಿಯೋ ಮಾಡಿಕೊಂಡೆ. ನೋಡಿ ದೋಸೆ ತುಂಬಾ ಚೆನ್ನಾಗಿ ಬರ್ತಾಯಿದ್ವು.
ಹಾಗೆಯೇ ಈ ಮಸಾಲೆ ದೋಸೆ ಕ್ರಿಸ್ಪಿಯಾಗಿರ್ತಾವಲ್ಲ ಆ ಥರ ಇದ್ವು. ಮೊದಲಿಗೆ ಒಂದು 10 ದೋಸೆ ಮಾಡಿದೆ. ಮಕ್ಕಳಿಗೆ ಇಬ್ಬರಿಗೂ 3 ತಿನ್ನೋದಕ್ಕೆ ಹಾಕ್ಕೊಟ್ಟು, ಅದಾದಮೇಲೆ ಬಾಕ್ಸಿಗೆ ಕೂಡ ಹಾಕ್ಕೊಟ್ಟು ಅವರನ್ನೆಲ್ಲ ಸ್ಕೂಲಿಗೆ ಕಳಿಸಿ, ಅದಾದಮೇಲೆ ನನಗೂ ನಮ್ಮ ಯಜಮಾನ್ರಿಗೂ ಅಂತ ದೋಸೆ ಮಾಡಿಕೊಂಡೆ. ಅಷ್ಟೊತ್ತಿಗೆ ಹೊಲ್ಕೋದವ್ರು ನಮ್ಮ ಯಜಮಾನ್ರು ಕೂಡ ಬಂದರು. ಅವರಿಗೂ ಕೂಡ ತಿನ್ನೋದಕ್ಕೆ ಹಾಕ್ಕೊಟ್ಟು ನಾನು ಕೂಡ ತಿಂದ್ಕೊಂಡೆ. ಇದಿಷ್ಟು ವಿಡಿಯೋ.